ಊರು ಸಬರಿ ಯಾಕೆ ನಮ್ಮ ಕೆಲಸ ನಾವು ಮಾಡ್ಕೊಂಡ್ರೆ ಸಾಕು ಅಂತಲೇ ಹೆಚ್ಚಾಗಿರೋ ಈ ಕಾಲದಲ್ಲಿ ಆ ಊರಿನ ಕೂಲಿ ಕಾರ್ಮಿಕನೊಬ್ಬ ತನ್ನ ಮನೆ ಮುಂದಿನ ಅರ್ಧ ಕಿಲೋಮೀಟರ್ ಗಟ್ಟಲೆ ಅಂದ್ರೆ ಕಿಲೋಮೀಟರ್ ಗಟ್ಟಲೆ ರಸ್ತೆಯನ್ನ ದುರಸ್ತಿ ಮಾಡೋ ಕೆಲಸಕ್ಕೆ ಕೈ ಹಾಕಿದ್ದಾರೆ. ಯಾರದು, ಯಾವ ಊರಿನಲ್ಲಿದು ನೋಡ್ತಾ ಹೋಗೋಣ. ಅರ್ಧ ಕಿಲೋಮೀಟರ್ ರಸ್ತೆ ದುರಸ್ತಿ ಮಾಡಿದ ಕಾರ್ಮಿಕ, ಸಾರ್ವಜನಿಕರಿಗಾಗಿ ಸುಂದರ ರಸ್ತೆ ನಿರ್ಮಿಸಿದ ಗೋವಿಂದ. ಕೂಲಿ ಕೆಲಸ ಮಾಡಿ ಮುಗಿಸ್ ಬಂದು ಮನೆ ಮುಂದೆ ರಸ್ತೆ ಕೆಲಸ ಮಾಡ್ತಾ ಇರುವ ಇವರು ಗೋವಿಂದ ಮಲೆಕುಡಿಯ. ಉಡುಪಿ ಜಿಲ್ಲೆಯ ಕಾರ್ಕಳ ತಾಲೂಕಿನ ಮಾಳ ಗ್ರಾಮದ ಗಿರಿಜನ ಕಾಲೋನಿ ನಿವಾಸಿ. ಪೇರಡ್ಕ ಎಂಬ ವ್ಯಾಪ್ತಿಯಲ್ಲಿ ಸುಮಾರು 25ಕ್ಕೂ ಹೆಚ್ಚು ಮನೆಗಳಿವೆ. ಆದ್ರೆ ಅದನ್ನ ಸಂಪರ್ಕಿಸೋದಿಕ್ಕೆ ಸುಂದರವಾದಂತಹ ರಸ್ತೆಯೇ ಇಲ್ಲ. ಹೊಂಡಗುಂಡಿಯ ಹಡಿದಾದ ದಾರಿ ಮಾಡಿಕೊಡ್ಲಾಗಿತ್ತು. ಕೇವಲ ಕಾಲ್ನಡಿಗೆ ಸೀಮಿತವಾಗಿದ್ದಂತಹ ರಸ್ತೆಯ ಅಭಿವೃದ್ಧಿಗಾಗಿ ಸರ್ಕಾರಕ್ಕೆ ಅನೇಕ ಬಾರಿ ಮನವಿ ಸಲ್ಲಿಸಿದ್ರೂ ಕೂಡ ಯಾವುದೇ ರೀತಿಯ ಪ್ರಯೋಜನ ಆಗಿರಲಿಲ್ಲ. ಕೊನೆಗೆ ತಾನೇ ಸುಂದರ ರಸ್ತೆ ನಿರ್ಮಿಸೋದಕ್ಕೆ ಗೋವಿಂದ ಮಲೆಕುಡಿಯ ಮುಂದಾಕಿದ್ದಾರೆ. ರಸ್ತೆ ಸರಿ ಇಲ್ಲ ಇಲ್ಲಿ, ಅದು ಭಾರಿ ಗುಡ್ಡ ಇತ್ತು. ಸ್ವಲ್ಪ ನಾನೇ ಸ್ವಲ್ಪ ಮಾಡಿ ಕಟಿಂಗ್ ಇವರಿಗೆ ಗೊತ್ತುಂಟು ನಾನು ಮಾಡಿ. ಸ್ವಲ್ಪ ಆಚೆ ಒಂದು ಗುಂಡಿ, ಭಾರಿ ಗುಂಡಿ, ಅದು ಸ್ವಲ್ಪ ನಾನು ಹಾರ ಸೇಕೊಂಡು ಪಿಕಾರ್ ಸೇಕೊಂಡು ಸ್ವಲ್ಪ ಮಳೆಗಾಲದಲ್ಲಿ ಹೋಗ್ತದಲ್ಲ ಮಳೆ ನೀರಿಗೆ, ಸ್ವಲ್ಪ ಕಟಿಂಗ್ ಮಾಡಿ ಸ್ವಲ್ಪ ಇತ್ತು. ಎಲ್ಲ ಭಾರಿ ಕಟಿಂಗ್ ಇತ್ತು. ನಾನು ಒಂದು ವರ್ಷ ನಂದು ಮನೆಯದು ಜಾಗದ್ದು ಇದು ಕೊಟ್ಟೆ, ಜಾಗದ್ದು ಮಣ್ಣು ಲೆವೆಲ್ ಆಗಿ. ಇದೊಂದು ಮಾಡ್ಬೋದು, ಇದೊಂದು ಆಗ್ತದೆ, ಅದೊಂದು ಮಾಡ್ಬೋದು, ಮತ್ತೆ ಯಾರು ಮಾಡ್ತಾರೆ? ಹಾಗೆ ಅದಾಗಿ ಇದೊಂದು ಲೆವೆಲ್ ಮಾಡಿ ನಾನು ಹಣ ಕೊಟ್ಟಿದ್ದು ಅವರಿಗೆ, JCB ನಾನೇ ಕೊಟ್ಟಿದ್ದು, ಯಾರು ಕೊಡಲಿಲ್ಲ. ನನ್ನೊಂದು ಜಾಗ ಲೆವೆಲ್ ಮಾಡಿದ್ದಾರೆ. ಇದೊಂದು ಲೆವೆಲ್ ಆಯಿತು. ಅಲ್ಲಿವರೆಗೆ ತುಂಬ ಹೆಸರು. ಮತ್ತೆ ದಿನ ಮಾಡೋದು ಈಗ ದಿನ ಮಾಡುದು ನಾವು. ಕೊರೋನಾ ಸಂದರ್ಭದಲ್ಲಿ ಈ ಭಾಗದಲ್ಲಿ ರಸ್ತೆ ನಿರ್ಮಾಣ ಕೆಲಸ ಶುರುವಾಗಿತ್ತು. ಗಿರಿಜನ ಕಾಲೋನಿಯ ಬುಗಟುಗುಂಡಿ 1ನೇ ವಾರ್ಡ್ ರಸ್ತೆವರೆಗೆ ಸುಮಾರು 1.5 ಕಿಲೋಮೀಟರ್ ತನಕ ನಿರ್ಮಾಣ ಆಗಿತ್ತು. ಮಳೆಗಾಲದಲ್ಲಿ ನೀರು ಸರಾಗವಾಗಿ ಸಾಗೋದಕ್ಕೆ ಚರಂಡಿ ವ್ಯವಸ್ಥೆಯನ್ನ ಕೂಡ ಮಾಡಿದ್ದಾರೆ. ಇನ್ನು ಪರಿಸರ ಪ್ರೇಮಿಯಾಗಿರುವಂತಹ ಗೋವಿಂದ ಮಲೆಕುಡಿಯ ಅವರಿಗೆ ಪ್ರಸ್ತುತ 55ರ ಹರಿಯ. ಕಳೆದ 30 ವರ್ಷಗಳಿಂದ ಕೂಲಿ ಕೆಲಸ ನಿರ್ಮಿಸ್ತಾ ಇತ್ತು. ಅರಣ್ಯ ಇಲಾಖೆಯ ಜೊತೆ ಪಶ್ಚಿಮ ಘಟ್ಟದಲ್ಲಿ ಸಾಲ್ನಲ್ಲಿ ಗಿಡ ನೆಟ್ಟು ಪೋಷಿಸಿ ಬೆಳೆಸ್ತಾ ಇದ್ದಾರೆ. ಅಂದರೆ ಅವ್ರದ್ದು ಒಂದು ಸ್ವಾರ್ಥ ಭಾವನೆಯಿಂದ, ನಿಸ್ವಾರ್ಥ ಭಾವನೆಯಿಂದ ಅವ್ರ ಹತ್ರ ಒಂದು ನಿಜವಾಗಿ ನೋಡ್ಲಿಕ್ಕೆ ಹೋದ್ರೆ ಒಂದು ಮನೇಲಿ ಸೈಕಲ್ ಕೂಡ ಇಲ್ಲ. ಅಂಥ ಒಂದು ಸಂದರ್ಭದಲ್ಲಿ ಇಂಥ ಕೆಲಸ ಎಲ್ಲ ಮಾಡ್ತಾ ಇದ್ದಾರೆ ಅಂದರೆ ತುಂಬ ಖುಷಿ ಆಗ್ತದೆ. ಅಷ್ಟೇ ಅಲ್ಲದೆ ಇವಾಗ ಈ ದಿನಗಳಲ್ಲಿ ನಮ್ಮ ಸ್ವಾರ್ಥ ಜೀವನದಲ್ಲಿ ಒಂದು ದಾರಿಯಲ್ಲಿದ್ದ ಕಲ್ಲಾಗಲಿ ಅಥವಾ ಏನೋ ಒಂದು ದಾರಿಯಲ್ಲಿದ್ದರೆ ನಾವು ಅದನ್ನು ಬಿಟ್ಟು ಹಾಗೇ ಹೋಗ್ತೇವೆ. ಆದರೆ ಇವರು ಒಂದು ಅಂಥ ವೆಹಿಕಲ್ ಇಲ್ಲದೇ ಇದ್ದರು ಇನ್ನೊಬ್ಬರು ಹೋಗಲಿಕ್ಕೆ ಬರಲಿಕ್ಕೆ ಒಂದು ರಸ್ತೆ ಚೆನ್ನಾಗಿರಬೇಕು ಅಂತ ಹೇಳಿ ಈ ಥರ ಕೆಲಸ ಮಾಡ್ತಾರೆ. ಅದೊಂದು ಖುಷಿ ಆಗೋದು. ಅಷ್ಟೇ ಅಲ್ಲದೆ ರಸ್ತೆ ಜೊತೆಗೆ ಒಂದು ಕಣಿಯನ್ನು ಕೂಡ ಬಿಡಿಸಿದ್ದಾರೆ ಮಳೆಗಾಲಕ್ಕೆ ಹೋಗಲಿಕ್ಕೆ ಅಂತ. ಹಾಗೆಯೇ ಪ್ರಕೃತಿಗೆ ಸಂಬಂಧಪಟ್ಟ ಹಾಗೆ ಆ ಬದಿಯಲ್ಲಿ ಇನ್ನು ಮರಗಿಡಗಳನ್ನು ನೆಟ್ಟಿದ್ದಾರೆ. ಅದು ಕೂಡ ಒಂದು ಸಂತೋಷದ ವಿಷಯ. ಅದಕ್ಕೋಸ್ಕರ ನಾನು ಗೋವಿಂದನಿಗೆ ಧನ್ಯವಾದ ಅಂತ ಹೇಳ್ತೀನಿ. ಇನ್ನು ಎಲ್ಲಾ ಕೆಲಸಕ್ಕೆ ಸರ್ಕಾರವನ್ನ ಕಾಯೋದಿಕ್ ಸಾಧ್ಯನಾ ಅಂತ ಹೇಳ್ತಾರೆ ಗೋವಿಂದ ಮಲೆಕುಡಿಯ. ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ ರಸ್ತೆ ದುರಸ್ತಿ ಮಾಡ್ತಾ ಇರೋದಕ್ಕೆ ಸಾರ್ವಜನಿಕರ ವಲಯದಿಂದ ಭಾರಿ ಪ್ರಶಂಸೆ ವ್ಯಕ್ತವಾಗ್ತಾ ಇದೆ. ಈ ರಸ್ತೆಗೆ ಡಾಂಬರ್ ಅಥವಾ ಕಾಂಕ್ರೀಟೀಕರಣ ಮಾಡಿದ್ರೆ ಈ ಭಾಗದ ಜನ ಓಡಾಡೋದಿಕ್ಕೆ ಬಹಳ ಸುಲಭ ಆಗತ್ತೆ. ದೀಪಕ್ ಜೈನ್, ಪಬ್ಲಿಕ್ ಟಿವಿ, ಉಡುಪಿ.